ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಾರ್ತ್ ಭಾಗದಲ್ಲಿ ಆಗುವ 14 ಕ್ಷೇತ್ರದಲ್ಲಿ ಈ ಎಲೆಕ್ಷನ್ ನಲ್ಲಿ ನಾವು ಏನು ವೋಟ್ ಮಾಡ್ತೀವಿ, ಇದು ಒಂದು ಇತಿಹಾಸ ವೋಟ್, ಒಂದು ಹಿಸ್ಟಾರಿಕ್ ವೋಟ್. ಇಂಡಿಯಾದಲ್ಲಿ ಎಷ್ಟೋ ಎಲೆಕ್ಷನ್ ಆಗ್ತದೆ. 5 ವರ್ಷ ನಾವು ನೋಡುವಾಗ ಒಂದು ಬಾರಿ ನಾವು ಅಸೆಂಬ್ಲಿ ಎಲೆಕ್ಷನ್ ವೋಟ್ ಹಾಕ್ತೀವಿ, 5 ವರ್ಷದಲ್ಲಿ ಒಂದು ಬಾರಿ ಲೋಕಸಭಾ ವೋಟ್ ಹಾಕ್ತೀವಿ, 5 ಎಲೆಕ್ಷನ್ ಅಲ್ಲಿ 2 ಬಾರಿ ಲೋಕಲ್ ಬಾಡಿ ಎಲೆಕ್ಷನ್ ವೋಟ್ ಹಾಕ್ತೀವಿ. ಸೊ 5 ವರ್ಷಕ್ಕೊಮ್ಮೆ 4 ಬಾರಿ ನಾವು ವೋಟ್ ಹಾಕ್ತಾ ಇರ್ತೀವಿ. ವೋಟ್ ಮಾಡುವುದು ನಮಗೆ ಹೊಸದೇನಿಲ್ಲ. ಆದರೆ 2024ನಲ್ಲಿ ಮೇ 7ನೇ ತಾರೀಕು ನಾವು ಒಂದು ಇಡೀ ಪ್ರಪಂಚದಲ್ಲಿ ಒಂದು ಪಾಪ್ಯುಲರ್ ಲೀಡರ್, ಅದು ಅಮೆರಿಕ ಇರಬಹುದು, ಐರೋಪ್ಯ ದೇಶ ಇರಬಹುದು, ಯಾವುದೇ ಒಂದು ದೇಶದಲ್ಲಿ 76% ಅಪ್ರೂವಲ್ ಇರುವ ಒಂದು ಲೀಡರ್ ನಮ್ಮ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಎಲ್ಲ ಜನ ಕೂಡ ಯಾವ ರೀತಿಯಲ್ಲಿ ಕೂಡ ಒಂದು ಲೀಡರ್ ಅಕ್ಸೆಪ್ಟೆನ್ಸ್ ಕೊಡಲ್ಲ. ಒಂದು ಲೀಡರ್ ಬರುವಾಗಲೆಲ್ಲ ಇವರು ಈ ಸ್ಟೇಟು, ಇವರು ಈ ಜಾತಿ, ಇವರು ಈ ಮತ, ಇಲ್ಲ ಈ ಲೀಡರ್ ಬಂದು ನಾರ್ತು, ಈ ಲೀಡರ್ ಸೌತು, ಈ ಲೀಡರ್ ಈಸ್ಟು, ಈ ಲೀಡರ್ ವೆಸ್ಟ್. ಇದುವರೆ ಇಂಡಿಯನ್ ಪಾಲಿಟಿಕ್ಸ್ ನಲ್ಲಿ ಲೀಡರ್ಶಿಪ್ ನಾವು ಆ ಥರ ಎವಾಲ್ಯುವೇಟ್ ಮಾಡಿದ್ವಿ. ಮೊದಲನೇ ಬಾರಿ 142 ಕೋಟಿ ಜನ ಕೂಡ ಒಪ್ಪಿಗೆ ಇರುವ ಒಂದು ಲೀಡರ್, 98 ಕೋಟಿ ಜನ ವೋಟಿಂಗ್ ಮಾಡ್ತಾ ಇದ್ದಾರೆ. ಫೇಸ್ 1 ಶುರು ಮಾಡಿ ಫೇಸ್ 7 ತನಕ 98 ಕೋಟಿ ಜನ ವೋಟ್ ಮಾಡ್ತಾರೆ. 98 ಕೋಟಿ ವೋಟರ್ಸ್ ಕೂಡ ನನ್ನ ಮನೆಯಲ್ಲಿ ಇರುವ ನನ್ನ ಸಹೋದರ, ತಾಯಂತರು, ನನ್ನ ಮಗ, ಆ ಥರ ಭಾವನೆ ಮಾಡಿ ಒಂದು ಲೀಡರ್ ನಮ್ಮ ದೇಶದಲ್ಲಿ ಇದ್ದಾರನ್ನ ಅದು ನರೇಂದ್ರ ಮೋದಿ ಅವರು ಮಾತ್ರ. ಮೊದಲೇ ನಾವೆಲ್ಲ ಕೂಡ ಅರ್ಥ ಮಾಡಿಕೊಂಡಿದ್ದಾರೆ. ಈಸ್ ಅ ವರ್ಲ್ಡ್ ಲೀಡರ್. ಅವರು ಇಂಡಿಯಾದಲ್ಲಿ ಇರುವ ಪ್ರೈಮ್ ಮಿನಿಸ್ಟರ್ ಅಲ್ಲ, ಇಡೀ ಪ್ರಪಂಚದಲ್ಲಿ, ಇಡೀ ವಿಶ್ವದಲ್ಲಿ ಒಂದು ಪ್ರಾಬ್ಲಮ್ ಇದೆ ಅನ್ನೋ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರ ಸ್ಟ್ಯಾಂಡ್ ಏನು? ರಷ್ಯಾ ಉಕ್ರೇನ್ ಪ್ರಾಬ್ಲಮ್ ಇದೆ, ನರೇಂದ್ರ ಮೋದಿ ಅವರು ಯಾವ ರೀತಿಯಲ್ಲಿ ತೀರ್ಮಾನ ತಗೊಳ್ತಾರೆ. ಆಯಿಲ್ ಪ್ರಾಬ್ಲಮ್ ಇದೆ, ಆಯಿಲ್ ಕ್ರೈಸಿಸ್ ಇದೆ, ನರೇಂದ್ರ ಮೋದಿ ಅವರು ಯಾವ ಥರ ತೀರ್ಮಾನ ಮಾಡ್ತಾರೆ. ಏಷ್ಯಾ ಪೆಸಿಫಿಕ್ ನಲ್ಲಿ ನರೇಂದ್ರ ಮೋದಿ ಅವರು ಏನು ತೀರ್ಮಾನ ತಗೊಳ್ತಾರೆ. ಇರಾನ್ ಇಸ್ರೇಲ್ ಇಶ್ಯೂದಲ್ಲಿ ನರೇಂದ್ರ ಮೋದಿ ಅವರು ಏನು ತೀರ್ಮಾನ ತಗೊಳ್ತಾರೆ. ಇದೆಲ್ಲ ಕಳೆದ 5 ವರ್ಷ, ಕಳೆದ 6 ವರ್ಷದಲ್ಲಿ ಇಂಡಿಯಾ ವರ್ಲ್ಡ್ ಮ್ಯಾಪ್ ನಲ್ಲಿ ನಮ್ಮ ದೇಶಕ್ಕೊಂದು ಮರ್ಯಾದೆ, ನಾವು ಯಾವ ರೀತಿಯಲ್ಲಿ ಥಿಂಕ್ ಮಾಡ್ತಾ ಇದ್ವಿ ಅಮೆರಿಕನ್ಸ್ ನೋಡ್ತಾ ಇದ್ದಾರೆ. 200 ವರ್ಷ ನಾವು ಕೈಕಟ್ಟಿ ನಿಂತಿದ್ವಿ. 200 ವರ್ಷ, ಅದರಲ್ಲಿ 150 ವರ್ಷ ಬ್ರಿಟಿಷ್ ಮುಂಚೆ ಕೈಕಟ್ಟಿ ನಿಂತಿದ್ದೀವಿ. ಕಳೆದವರು 50-70 ವರ್ಷ ಅಮೆರಿಕ ಮುಂಚೆ ಕೈಕಟ್ಟಿ ನಿಂತಿದ್ವಿ. ಸೊ ಇಂಡಿಯಾಕ್ಕೂ ಭಾರತಕ್ಕೂ ಇದುವರೆ ನ್ಯಾಷನಲ್ ಇಂಟ್ರೆಸ್ಟ್ ಒಂದು ಫಾರಿನ್ ಪಾಲಿಸಿ ಇದುವರೆ ಇಲ್ಲ ಸರ್. ಮೋದಿಜಿ ಬಂದ ಮೇಲೆ ಇಂಡಿಯನ್ ಮ್ಯಾಪ್ ಒಂದು ಮರ್ಯಾದೆ, ಇಡೀ ವಿಶ್ವದಲ್ಲಿ ನಮ್ಮ ದೇಶ ಮೇಲೆ ಒಂದು ನಂಬಿಕೆ. 142 ಕೋಟಿ ಜನ ಇದ್ದಾರೆ. ಯುನೈಟೆಡ್ ನೇಷನ್ಸ್ ನಲ್ಲಿ, ಯುನೈಟೆಡ್ ನೇಷನ್ಸ್ UN ನಲ್ಲಿ ಕಳೆದ ವರ್ಷ 2023ರಲ್ಲಿ ಯಾವ ದೇಶ ಬೇಗ ಗ್ರೋ ಆಯಿತು, ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಔಟ್ ಆಫ್ 193 ನೇಷನ್ಸ್, 2023ರಲ್ಲಿ ನಮ್ಮ ದೇಶ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ. ನಾವು ಒಂದ್ಸರಿ ಎವ್ಯಾಲ್ಯೂಯೇಟ್ ಮಾಡಬೇಕು. ಸೌತ್ ಆಫ್ರಿಕಾ 0.4%, ಇಂಗ್ಲೆಂಡ್ 1%, ಜರ್ಮನಿ 0.5%, ಜಪಾನ್ 0.7%, ಚೈನಾ 4%. ಇಡೀ 193 ದೇಶದಲ್ಲಿ ಎಲ್ಲಿ ಕೂಡ 5% ಮೇಲೆ ಒಂದು ಗ್ರೋತ್ ರೇಟ್ ಇಲ್ಲ. ಈ ಪರಿಸ್ಥಿತಿಯಲ್ಲಿ ನಮ್ಮ ದೇಶ 7.8%, 8%, 8.2% ಅದಕ್ಕೆ ನನಗೆ ಮುಂಚೆ ಮಾತಾಡುವಾಗ ನಮ್ಮ ಅಧ್ಯಕ್ಷರು, ನಮ್ಮ MLA 2014ನಲ್ಲಿ ಕೊನೆಯ ವರ್ಷದಲ್ಲಿ ಬಜೆಟ್ ಮಾಡುವಾಗ ಪಿ ಚಿದಂಬರಂ ಸಾಹೇಬರು ಫಿನಾನ್ಸ್ ಮಿನಿಸ್ಟರ್ ಆಗಿ ಒಂದು ಮಾತು ಪಾರ್ಲಿಮೆಂಟ್ ನಲ್ಲಿ ಹೇಳಿದರು. 2044 ಮುಗಿಯುವಾಗ ಈ ಪ್ರಪಂಚದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ
ನಮ್ಮ ದೇಶ 3ನೇ ಸ್ಥಾನಕ್ಕೆ ಬರ್ತದೆ. 2044 2044 ಇನ್ನು 20 ವರ್ಷ ಇದೆ. ಸೊ ಪಿ ಚಿದಂಬರಂ ಅವರು 2014ನಲ್ಲಿ ಏನು ಹೇಳಿದ್ರು, 2044 ಮುಗಿಯುವಾಗ ಇಡೀ ಪ್ರಪಂಚದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ನಾವು 3ನೇ ಸ್ಥಾನಕ್ಕೆ ಬರ್ತೇವೆ. ಇವತ್ತು ನಮಗೆ ಗೊತ್ತು 2027 ಮುಗಿಯುವಾಗ ನಾವು 3ನೇ ಸ್ಥಾನಕ್ಕೆ ಬಂದೇ ಬರ್ತೇವೆ. ಕಾಂಗ್ರೆಸ್ ಅವರು ಥಿಂಕಿಂಗ್, ಬಿಜೆಪಿ ಥಿಂಕಿಂಗ್ ಇರುವ ಡಿಫರೆನ್ಸ್. ಕಾಂಗ್ರೆಸ್ ಥಿಂಕಿಂಗ್ ಬಹಳ ಸ್ಲೋ. ಇಂದಿರಾ ಗಾಂಧಿ ಕಾಲದಲ್ಲಿ ಶುರು ಮಾಡಿ ಬಡವರಿಗೆ ಯಾರಕ್ಕೂ ಮನೆ ಇಲ್ವೋ ಅವರು ಇಂದಿರಾ ಗಾಂಧಿ ಹೆಸರಿನಲ್ಲಿ ಮನೆ ಕೊಟ್ಟಿದ್ರು. ಕಾಂಗ್ರೆಸ್ ಅವರು 40 ವರ್ಷದಲ್ಲಿ ಟೋಟಲಿ ಕೊಟ್ಟಿರುವ ಮನೆ 40 ಲಕ್ಷ. 40 ಲಕ್ಷ ಬಡವರಿಗೂ ಇಂದಿರಾ ಗಾಂಧಿ ಅಮ್ಮ ಹೆಸರಿನಲ್ಲಿ ಮನೆ ಕೊಟ್ಟಿದ್ರು. ಹಣ ಮೋದಿಜಿ ಅವರು 10 ವರ್ಷದಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾದಲ್ಲಿ ಕೊಟ್ಟಿರುವ ಮನೆ ಮಾತ್ರ 4 ಕೋಟಿ. ಯಾವ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ, ಎಷ್ಟು ಬೇಗ ಕೆಲಸ ಮಾಡ್ತಾ ಇದ್ವಿ. ಮೋದಿಜಿ ಅವರಿಗೆ ಏನು ಕೂಡ ಒಪ್ಕೊಳ್ಳೋದು. 2027 ಮುಗಿಯುವಾಗ ನಾವು 3ನೇ ಸ್ಥಾನಕ್ಕೆ ಬಂದೇ ಬರ್ತೀವಿ. ನಮ್ಮ ಮೇಲೆ ಅಮೆರಿಕ ಇರ್ತಾರೆ, ಚೈನಾ ಇರ್ತಾರೆ. ಇವಾಗ ನಾವು 5ನೇ ಸ್ಥಾನದಲ್ಲಿ ಇದ್ವಿ. ನಮ್ಮ ಮೇಲೆ ಜಪಾನ್ ಇದೆ, ಜರ್ಮನಿ ಇದೆ. 2 ದೇಶ ಕೂಡ ಆಸ್ಪಾಸ್ನಲ್ಲಿ ಇದೆ. ನಾವು 3 ವರ್ಷದಲ್ಲಿ ಓವರ್ಟೇಕ್ ಮಾಡಿ 3ನೇ ಸ್ಥಾನಕ್ಕೆ ಬರ್ತೇವೆ. ಆಮೇಲೆ ಮೋದಿಜಿ ಅವರು ನೆಕ್ಸ್ಟ್ ಕಳಿಸಿಟ್ಕೊಂಡಿದ್ದಾರೆ. 2047 ಮುಗಿಯುವಾಗ ನಾವು 1ನೇ ಸ್ಥಾನಕ್ಕೆ ಬರಬೇಕು. ಅಮೆರಿಕ ಇದು ನಮ್ಮ ಬಿಜೆಪಿ ಅವರು ನಮ್ಮ ಪಾಲಿಟಿಕ್ಸ್ ಏನು, ಎಷ್ಟು ಬೇಗ ಕೆಲಸ ಮಾಡಬಹುದು, ಈ ದೇಶದಲ್ಲಿ ಎಷ್ಟು ಬೇಗ ಬದಲಾವಣೆ ತಗೊಂಡು ಬರಬಹುದು, ಈ ದೇಶದಲ್ಲಿ ಯುವಕರಿಗೂ ಎಷ್ಟು ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಡ್ಬಹುದು, ಈ ದೇಶದಲ್ಲಿ ತಾಯಂದಿರಿಗೂ ಮಗಳಿರೋರಿಗೂ ಎಷ್ಟು ಒಳ್ಳೆಯ ಸ್ಕೀಮ್ ಅವ್ರ ಮನೆಗೆ ತಲುಪಬಹುದು, ರೈತರಿಗೆ ಎಷ್ಟು ದೊಡ್ಡ ಸ್ಕೀಮ್ ತಗೊಂಡು ಬರಬಹುದು. ಇದು 10 ವರ್ಷದಲ್ಲಿ ನಾವು ಮಾಡಿ ತೋರಿಸಿದ್ವಿ. ஆனால் ಕಾಂಗ್ರೆಸ್ ಅವರು 10 ವರ್ಷ ಕಾಲ ಔಟ್ಸೈಡ್ ಕೊಟ್ಟಿದ್ದರು, ಪವರ್ ಇಲ್ಲದೆ ಕೊಟ್ಟಿದ್ದರು. ಬರೀ 3 ರಾಜ್ಯದಲ್ಲಿ ಮಾತ್ರ ಆಡಳಿತದಲ್ಲಿ ಇದ್ದಾರೆ. ಇದೇ 20 ವರ್ಷದ ಹಿಂದೆ ಆಲ್ಮೋಸ್ಟ್ ಎಲ್ಲಾ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಅವರು ಆಡಳಿತ ಇತ್ತು. 1952 ಇರ್ಬೋದು, 57, 61, 62, 67, 71, 77 ಇದು ಎಲ್ಲಾ ಸಮಯದಲ್ಲಿ ಕೂಡ ಕಾಂಗ್ರೆಸ್ ಕೈನಲ್ಲಿ ಅಧಿಕಾರ ಇತ್ತು. 80ನಲ್ಲಿ ಕಾಂಗ್ರೆಸ್ ಸಪೋರ್ಟೆಡ್ ಗೌರ್ಮೆಂಟ್ ಇತ್ತು. 84ನಲ್ಲಿ ಕಾಂಗ್ರೆಸ್ ಆಡಳಿತ ಕೂಡ ಬಂದಿತ್ತು. 89ನಲ್ಲಿ ಔಟ್ಸೈಡ್ ಸಪೋರ್ಟ್. 91ನಲ್ಲಿ ಪುನಃ ಕಾಂಗ್ರೆಸ್ ಸರ್ಕಾರ ಬಂದಿತ್ತು. ಆಮೇಲೆ 2004ನಲ್ಲಿ ಕಾಂಗ್ರೆಸ್ ಸರ್ಕಾರ, 2009ನಲ್ಲಿ ಕಾಂಗ್ರೆಸ್ ಸರ್ಕಾರ. ಇಷ್ಟು ಬಾರಿ ನಮ್ಮ ದೇಶದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಇಷ್ಟು ಬಾರಿ ಕಾಂಗ್ರೆಸ್ ಅವರ ಆಡಳಿತ ನಮ್ಮ ದೇಶದಲ್ಲಿ. ಎಲ್ಲ ಸಮಯದಲ್ಲಿ ಕೂಡ ಕಾಂಗ್ರೆಸ್ ನಾಯಕರವರು ಪ್ರಚಾರದಲ್ಲಿ ಒಂದೇ ಮಾತು ಮಾತಾಡ್ತಾರೆ, ಗರೀಬಿ ಹಟಾವ್. ನಾವು ಬಂದಿದ್ದೀವಿ, ಇಂಡಿಯಾದಲ್ಲಿ ಬಡತನ ಏನಿದೆ ಆ ಬಡತನ ನಾವು ವಾಪಸ್ ತಗೊಳ್ತೀವಿ, ಬಡತನ ಇರಲ್ಲ. 52, 57, 60, 67, 72, 77, 84, 91, 2004, 2009 ಒಂದೇ ಡೈಲಾಗು. 70 ವರ್ಷ ಗರೀಬಿ ಹಟಾವ್, ಗರೀಬಿ ಹಟಾವ್, ಗರೀಬಿ ಹಟಾವ್ನು ಒಂದೇ ಡೈಲಾಗ್ನಲ್ಲಿ ಪ್ರಚಾರ. ಇದಕ್ಕೆ ನಿಜವಾಗಿ ಒಂದು ನರೇಂದ್ರ ಮೋದಿ ಅವರು ಬೇಕಾಗಿದೆ. 2014ನಲ್ಲಿ ಬಂದ ಮೇಲೆ ನಮ್ಮ ದೇಶದಲ್ಲಿ 142 ಕೋಟಿ ಜನ ಇರುವ ಈ ದೇಶದಲ್ಲಿ ಯಾರು ಬಹಳ ಕಷ್ಟದಲ್ಲಿದ್ದಾರೆ, ಮೊದಲನೇ ಬಾರಿ ಸರ್ಕಾರ ಅವರು ಕಿವಿಗೆ ಹೋಗಿ ಅವರಲ್ಲಿ ಧ್ವನಿಯಲ್ಲಿ ಮಾತಾಡಲಿಕ್ಕೆ ಶುರು ಮಾಡಿದ್ರು.